ಹಲೋ ಫ್ರೆಂಡ್ಸ್, ನಾನು ಮೊಸರು ಸಾರು ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ದಿಢೀರಂತೆ ಮಾಡುವಂತಹ ರೆಸಿಪಿ ಇದು. ಒಂದು ವೇಳೆ ಸಾಂಬಾರು ಮಾಡೋದೆಲ್ಲ ಲೇಟ್ ಆದರೆ ತಕ್ಷಣ ಮಾಡ್ಕೋಬೇಕಂದ್ರೆ ಈ ಥರ ಮಾಡ್ಕೋಬೋದು. ಇದಕ್ಕೆ ಅರ್ಧ ಸ್ಪೂನ್ ಎಣ್ಣೆ ಹಾಕ್ತೀನಿ. ನಾವು ಹೇಗೆ ಮಾಡ್ತೀವಿ ಅದರ ಅನುಸಾರ ಎಣ್ಣೆ ಹಾಕೋಬೇಕು. ಕಡಿಮೆ ಪ್ರಮಾಣದಲ್ಲಿ ಮಾಡೋದ್ರಿಂದ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಒಂದು ಚಿಟಿಕೆಯಷ್ಟು ಸಾಸಿವೆ ಸೇರಿಸ್ತಾ ಇದ್ದೀನಿ. ಈಗ ಪಟಪಟ ಅಂತ ಇದೆ. ನಾನು ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ಯಾಕೆಂದರೆ ಫಸ್ಟೇ ಇದು ಮೆಣಸಿನ್ಕಾಯಿ ಸೇರಿಸಿದ್ರೆ ಖಾರ ಕಡಿಮೆ ಆಗುತ್ತೆ. ಈಗ ಮೆಣಸಿನ್ಕಾಯಿ ಹಾಕಿದ್ದೀನಿ. ಇವಾಗ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿನ ನಮ್ಗೆ ಎಷ್ಟು ಬೇಕೋ ಆ ಥರ ಹೆಚ್ಚಾಗಿ ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ತುಂಬ ಸೀದೋಗೋ ಥರ ಮಾಡ್ಕೋಬಾರ್ದು ಈರುಳ್ಳಿನ. ನಂತರ ಇದಕ್ಕೆ ನಾನು ಸ್ವಲ್ಪ ಒಂದು ಚಿಟಿಕೆಯಷ್ಟು ಜೀರಿಗೆ ಪುಡಿನ ಸೇರಿಸ್ತಾ ಇದ್ದೀನಿ. ಜೀರಿಗೆ ಪುಡಿ ಇಲ್ಲ ಅಂದವರು ಬೇಡ, ಇದ್ದರೆ ಸೇರಿಸಿ. ನಂತರ ಒಂದು ಚಿಟಿಕೆಯಷ್ಟು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ಸಾಕು, ಅಷ್ಟೇ. ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅಷ್ಟೇ ಸಾಕು. ನೋಡಿ, ನಾನು ಕರಿಬೇವು ಸೇರಿಸ್ತಾ ಇದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತೀನಿ. ಒಂದು ಸ್ಮಾಲ್ ಇಂಚು ಶುಂಠಿನ ಸೇರಿಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಬಾಡಿಸ್ತೀನಿ ನೋಡಿ. ಇವಾಗ ಇದು ರೆಡಿ ಆಯಿತು ನೋಡಿ. ಈಗ ರೆಡಿ ಆಯಿತು. ನಾನೀಗ ಆಫ್ ಮಾಡ್ತೀನಿ. ಇದು ತಣ್ಣಗಾಗಬೇಕು, ನಂತರ ಮೊಸರು ಸೇರಿಸ್ತೀನಿ ನೋಡಿ. ಈಗ ರೆಡಿ ಆಯಿತು, ತಣ್ಣಗಾಗಿದೆ. ಈಗ ನಾನು ಇದಕ್ಕೆ ಇವಾಗ ಸ್ವಲ್ಪ ಸಾಂಬಾರು ಸೊಪ್ಪು ಸೇರಿಸ್ತಾ ಇದ್ದೀನಿ. ನಂತರ ನಾನು ನಂದಿನಿ ಕಾರ್ಡ್ ಮೊಸರನ್ನು ಸೇರಿಸ್ತಾ ಇದ್ದೀನಿ. ಇದರಲ್ಲೇ ಮೊಸರು ಸೇರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ವಾಟರ್ ಸೇರಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ನೋಡಿ. ಸೂಪರಾಗಿರುತ್ತೆ. ಆಲ್ರೆಡಿ ನಾನು ಸಾಲ್ಟ್ ಸೇರಿಸಿದ್ದೀನಿ, ಹಾಗಾಗಿ ಮತ್ತೆ ಈಗ ಉಪ್ಪನ್ನು ಸೇರಿಸ್ತಾ ಇಲ್ಲ ನೋಡಿ. ರೆಡಿ ಆಯಿತು. ಈಗ ನಾನು ಇದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ. ಹಲೋ ಫ್ರೆಂಡ್ಸ್, ನಾನು ಮೊಸರು ಸಾರು ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ದಿಢೀರಂತ ಮಾಡ್ಕೊಳ್ಳುವಂತಹ ಸಾಂಬಾರಿದು, ಮತ್ತು ಹಾಗೆ ಟೇಸ್ಟಾಗಿರುತ್ತೆ. ಅನ್ನಕ್ಕೆ ಹಾಕೊಂಡು ತಿಂತಾಯಿದ್ರೆ ಸೂಪರು. ಹಾಗೆ ಫ್ರೆಂಡ್ಸ್, ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್.